ಸಾವಿತ್ರಿ ಅಂತ, ಕೊಡಿಗೇಳಿ ಗ್ರಾಮ ಪಂಚಾಯಿತಿಯ ಮೆಂಬರ್, ನಾನು ಸದಸ್ಯೆ. ಈ ಎಲೆಕ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ, ನಮಗೆ MLA ಆಗಿರ್ಬೋದು, MP ಆಗಿರ್ಬೋದು, ರಾಷ್ಟ್ರಪತಿ ಕೂಡ ನಮಗೆ ನಮ್ಮ MLA ST ಸೋಮಶೇಖರ್ ಅವರೇ. ಯಾಕೆ ಅಂದರೆ ನಮ್ಮ ಕೊಡಿಗೇಳಿ ಪಂಚಾಯತಿನಲ್ಲಿ ಇವತ್ತಿನವರೆಗೆ ಯಾವುದೇ ಕುಂದು ಕೊರತೆ ಬರದೇ ಇರೋ ಥರ ಅವರಿಲ್ಲಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಯಾವುದೇ ಕೆಲಸಗಳಾಗಿರ್ಬೋದು, ನಾನು ಮೆಂಬರ್ ಆಗೋಕ್ಕಿಂತ ಮುಂಚೆಯಿಂದನೂ ಅಷ್ಟೇ ಒಬ್ಬ ಕಾರ್ಯಕರ್ತೆ ಆಗಿದ್ದಾಗ್ಲೂ ನಮ್ಮನ್ನೆಲ್ಲ ಗುರುತಿಸಿ ಒಂದು ಕೆಲಸ ಆಗಿರ್ಬೋದು, ರಸ್ತೆ ಕೆಲಸ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅವರೇ ಖುದ್ದಾಗಿ ನಿಂತು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಖುಷಿ. ನಮ್ಮ ಶಾಸಕರು ನಮಗೆ ಹೆಮ್ಮೆ. ಹಾಗಾಗಿ ನಾವು ಅವ್ರು ಏನು ಹೇಳ್ತಾರೋ ಅದನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಅವರ ಪರವಾಗೇ ನಾವು ಕೆಲಸ ಮಾಡ್ತೀವಿ. ಇವತ್ತಿನ ದಿನ ನಾವು ಯಾಕೆ ಪ್ರೊಫೆಸರ್ ರಾಜೇಗೌಡರಿಗೆ ನಾವು ಅವ್ರನ್ನ ಬೆಂಬಲಿಸಬೇಕು ಅಂತ ಹೊರಟಿದ್ದೀವಿ ಅಂತಂದರೆ, ಅವರು ಎಜುಕೇಟೆಡ್ ಪ್ರೊಫೆಸರ್. ಮಾತಿಗೆ ಹೇಳಬೇಕು ಅಂತಂದರೆ ಅವ್ರು ತುಂಬ ಇನ್ನೂ ಒಂದಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಾರೆ. ಅವ್ರ ಪರವಾಗಿ ನಾವೆಲ್ಲ ನಿಂತು ಅವ್ರನ್ನ ಬೆಂಬಲಿಸಬೇಕು ಅಂತ ನಾವೆಲ್ಲ ಹೊರಟಿದ್ದೀವಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಅವ್ರನ್ನ ಹೆಚ್ಚಿನ ಮತದ ಅಂತರದಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕರಿಸ್ತೀವಿ. ಈಗ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಿಜೆಪಿ ಅಂದ್ಕೊಂಡು ಹೋಗಿ ನಮಗೆ ಏನೂ ಸಿಕ್ಕಿಲ್ಲ. ಇಷ್ಟು ದಿನ ಎಲ್ಲ ಮಾಡಿದ್ದೀವಿ, ನಾವುಗಳು ಕೂಡ ಮಾಡಿದ್ದೀವಿ. ಯಾಕೆಂದರೆ ಹಿಂದೆ ನಾವೆಲ್ಲ BJPನಲ್ಲಿ ಇದ್ದಂಥವ್ರು. ನಾವು ಸೋಮಶೇಖರ್ ಅವರ ಒಂದು ಕೆಲಸಗಳನ್ನ ನೋಡಿ ನಾವು ಸೋಮಶೇಖರ್ ಸರ್ ಹಿಂದೆ ಹೋದಂಥವ್ರು. ಇವಾಗ ಅವ್ರ ಕೆಲಸಗಳನ್ನ ನೋಡಿ, ಅವ್ರು ತಂದಿರೋಂಥ ಅನುದಾನಗಳನ್ನ ನೋಡಿ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಮೂಲಭೂತ ಸೌಕರ್ಯಗಳು, ರಸ್ತೆ, ಚರಂಡಿ, ಇಂಥ ಕೆಲಸಗಳನ್ನೆಲ್ಲ ಅವರು ಅನುದಾನ ತಂದು ಮಾಡ್ತಿದ್ದಾರೆ ಅಂತಂದಾಗ ಅವ್ರು ಎಂಥ ತ್ಯಾಗಕ್ಕೂ ಸಿದ್ಧ ಆಗಿದ್ದಾರೆ. ಯಾವುದಕ್ಕೆ ಯಶವಂತಪುರ ಕ್ಷೇತ್ರಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಆಗಿರುವಂಥ ವ್ಯಕ್ತಿ ಹಿಂದೆ ನಾವೆಲ್ಲರೂ ಇರಬೇಕು ಅನ್ನೋದೇ ನಮ್ಮ ಗುರಿ. ನೀವು ಅಷ್ಟೇ, ನಾವೆಲ್ಲ ಸೇರಿ ಯಶವಂತಪುರ ಕ್ಷೇತ್ರದ ಜನತೆ ನಮ್ಮ ಸೋಮಶೇಖರ್ ಸರ್ ಕೈನ ಬಲಪಡಿಸೋಣ. ಅವ್ರು ಹೇಳ್ದಾಗೆ ಪ್ರೊಫೆಸರ್ ರಾಜೀವ್ ಗೌಡ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ನಮ್ಮ ಸೋಮಶೇಖರ್ ಸರ್ ಇರ್ತಾರೆ. ಯಾಕೆ ಅವ್ರನ್ನ ಖುಷಿಪಟ್ಟು ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದಾದರೆ, ಎಲ್ಲ ನಾಯಕರುಗಳು, ಎಲ್ಲ MLAಗಳು, ಎಲ್ಲ ಸಂಸದರು ನಾನು ನಾಯಕರು, ನಾನು MLA ಆಗಿದ್ದೀನಿ, ನಾನು MP ಆಗಿದ್ದೀನಿ ಅಂತ ಎಲ್ಲ ಹೇಳ್ಕೊಂಬಂದರೆ, ನಮ್ಮ ಶಾಸಕರು ಆ ಥರ ಅಲ್ಲ. ನಾನೊಬ್ಬ ಯಶವಂತಪುರ ಕ್ಷೇತ್ರದ ಮನೆ ಮಗ, ನಾನು ನಿಮ್ಮೆಲ್ಲರ ಸೇವಕ ಅಂತೇಳಿ ಸೇವೆ ಮಾಡ್ಕೊಂಡ ಬಂದಿದ್ದಾರೆ. ಹಂಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ ನಾವು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ. ನೀವು ಎಲ್ಲರೂ ಪ್ರೊಫೆಸರ್ ರಾಜೀವ್ ಗೌಡ ಅವ್ರನ್ನ ಬೆಂಬಲಿಸಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ. ಈಗ ಒಬ್ಬ ಮಹಿಳೆಗೆ ನೀವು ಬೆಂಬಲ ಕೊಡೋದ್ರಿಂದ ಮಹಿಳೆ ಖಂಡಿತ ಮಹಿಳೆಗೆ ಬೆಂಬಲ ಕೊಡಬೇಕು ಅನ್ನೋದು ಯಾವುದೇ ರೀತಿ ಆ ಥರ ಇದೆ. ಸಮಾನತೆ ಎಲ್ರಿಗೂ ಇದೆ. ಯಾಕೆಂದರೆ ಕೊಡಬೇಕು ಮಹಿಳೆಯರಿಗೆ ಬೆಂಬಲ. ಇವ್ರಿಗೆ ಕೊಟ್ಟು ನಮ್ಗೇನು ಉಪಯೋಗ ಇಲ್ಲ. ಯಾಕೆಂದರೆ ಹಿಂದೆ ನಾವೆಲ್ಲ ಅವರ MLA ಮಾಡಬೇಕಾದ್ರೆ ನಾವೆಲ್ಲ ಎಷ್ಟು ಶ್ರಮಿಸಿದ್ದೀವಿ ಅನ್ನೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅಂಥ ಅವ್ರನ್ನ ಎಲ್ಲರನ್ನೂ ಬಿಟ್ಟು, ಅವರು ಈ ಕ್ಷೇತ್ರನ ಬಿಟ್ಟು ಹೋದಂಥ ವ್ಯಕ್ತಿ ಮತ್ತೆ ಇವತ್ತು ಬಂದಿದ್ದಾರೆ ಅಂತಂದರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ಅನ್ನೋದು ಯಾವುದೇ ರೀತಿ ನಮಗೆ ಇಷ್ಟ ಇಲ್ಲ. ಇವತ್ತು ಎಲ್ಲ ಕಡೆನೂ ಹೋಗಿ ಬಂದು ಇವತ್ತು ಕೊನೆ ಇದರಲ್ಲಿ ಎಲ್ಲ ಅವ್ರನ್ನ ಮತ್ತೆ ಹೋದವ್ರನ್ನ ವೆಲ್ಕಮ್ ಮಾಡೋಕ್ಕೆ ನಾವು ಯಾರೂ ತಯಾರಿಲ್ಲ. ಇವತ್ತು ಏನು ನಮಗೆ ಅಷ್ಟು ಸುಮಾರು ಒಂದು 20 ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲೇ ಸೋಲ್ಲಿ ಗೆಲ್ಲಿ ನಾವು ಮನೆಯ ಮಗನಾಗಿ ಸೇವಕನಾಗಿ ಕೆಲಸ ಮಾಡ್ತಿದ್ದಾರೋ, ಅವ್ರು ಏನು ಹೇಳ್ತಾರೋ ಅದೇ ರೀತಿ ನಾವು ನಡ್ಕೊಂಡು ಹೋಗಕ್ಕೆ ಸದಾ ಸಿದ್ಧಿರ್ತೀವಿ. ಒಂದು ಶಾಸಕರು ಏನು ಹೇಳ್ತಾರೆ, ನಮ್ಮನ್ನು ಅವರು ಅಪ್ರೋಚ್ ಆಗಿಲ್ಲ, ನಾನು BJPಗೆ ಸಪೋರ್ಟ್ ಮಾಡ್ತಿದ್ದೆ ಅಂತ ಹೇಳಿ. ಖಂಡಿತ ಅವರನ್ನ ಎಲ್ಲೋ ಒಂದು ಕಡೆ BJPನಲ್ಲಿ ಕಡೆಗಣಿಸಿದ್ದಾರೆ. ಯಾವುದೇ ವಿಚಾರಕ್ಕೂ ಅವ್ರನ್ನ ಗಣನೆಗೆ ತಗೊಂಡಿಲ್ಲ. ಸುಮ್ಮನೆ ನೆಪ ಮಾತ್ರಕ್ಕೆ ಮಾತ್ರ ಅವ್ರನ್ನ ಇಲ್ಲಿ ಅವರ ನಾಯಕತ್ವನ ಇಟ್ಕೊಂಡು ಅವ್ರನ್ನ ಭಾಳಷ್ಟು ಕಡೆ ಅವಮಾನಿಸಿದ್ದಾರೆ. ಹಂಗಾಗಿ ನಾವು ಅವ್ರ ವಿರೋಧವಾಗಿ ನಾವು ಅಲ್ಲಿಗೆ ಹೋಗಬೇಡಿ, ನೀವು ಕಾಂಗ್ರೆಸ್ಸಿಗೆ ಬನ್ನಿ ಅನ್ನೋ ವಿಚಾರನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಮ್ಮ ಜೊತೆ ಬರ್ತಾರೆ. ನಮ್ಮ ಜೊತೆ ನಾವು ಅವ್ರ ಜೊತೆ ಯಾವಾಗಲೂ ಇದ್ದೇ ಇರ್ತೀವಿ. ಇದನ್ನ ಹೇಳಕ್ಕೆ